ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಈಗ ನಮ್ಮ ಜೊತೆ ಇಲ್ಲ ಅಂದ್ರು ಅವರು ಮಾಡಿರುವಂತಹ ಕೆಲಸ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರ ಕೊಡುಗೆ ಎಂದು ಅಜರಾಮರ. ಯಂಗ್ ಎನರ್ಜೆಟಿಕ್ ಡೈರೆಕ್ಟರ್ ಅಂಡ್ ಆಕ್ಟರ್ ಆಗಿ ಇವರ ಕೆಲಸ ತುಂಬಾ ಅಡ್ವಾನ್ಸ್ ಆಗಿರ್ತಿತ್ತು. ಅತಿ ವೇಗವಾಗಿ ಯಶಸ್ಸಿನ ಉತ್ತುಂಗಕ್ಕೇರಿದ ಶಂಕರ್ ನಾಗ್ ಅವರು ಅಷ್ಟೇ ವೇಗವಾಗಿ ತಮ್ಮ ಜೀವನದ ಪಯಣವನ್ನು ನಿಲ್ಲಿಸ್ತಾರೆ. ಆದರೆ ಕನ್ನಡಿಗರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಪ್ರತಿಯೊಂದು ಆಟಗಳಲ್ಲೂ ಸಹ ಶಂಕರ್ ನಾಗ್ ಅವರ ಫೋಟೋ ಕರ್ನಾಟಕದಲ್ಲಿ ನೋಡಲು ಸಿಗುತ್ತೆ. ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ಶಂಕರ್ ನಾಗ್ ಅವರ ಎಷ್ಟು ಚಿತ್ರಗಳು ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಯೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. 1979ರಲ್ಲಿ ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಸೀತಾರಾಮು ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದರಲ್ಲಿ ಶಂಕರ್ ನಾಗ್, ಅನಂತ್ ನಾಗ್, ಮಂಜುಳಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1995ರಲ್ಲಿ ದಿಯಾ ಹಾರು ತುಫಾನ್ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ಹಿಂದಿಯಲ್ಲಿ ಮಿಥುನ್ ಚಕ್ರವರ್ತಿ ಅವರು ಆ್ಯಕ್ಟ್ ಮಾಡಿರ್ತಾರೆ. 1980ರಲ್ಲಿ ಶಂಕರ್ ನಾಗ್ ಅವರೇ ಮಿಂಚಿನ ಓಟ ಅನ್ನೋ ಅಡ್ವೆಂಚರ್ ಕ್ರೈಮ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿರ್ತಾರೆ. ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯತ್ನವಾಗಿದ್ದ ಈ ಸಿನಿಮಾ 1983ರಲ್ಲಿ ಲಾಲಾಚ್ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ಹಿಂದಿಯಲ್ಲೂ ಸಹ ಶಂಕರ್ ನಾಗ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಅದೇ 1980ರಲ್ಲಿ ಕನ್ನಡಿಗರು ಎಂದೂ ಮರೆಯಲಾಗದ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಅದೇ ವಿಜಯ್ ನಿರ್ದೇಶನ ಮಾಡಿ ಶಂಕರ್ ನಾಗ್, ಗಾಯತ್ರಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದ ಆಟೋ ರಾಜ. ಸಿನಿಮಾದಿಂದ ಶಂಕರ್ ನಾಗ್ ಅವರು ಆಟೋ ಡ್ರೈವರ್ಗಳ ಮನಸ್ಸು ಗೆಲ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ ಆಟೋ ರಾಜ 1981ರಲ್ಲಿ ಟ್ಯಾಕ್ಸಿ ಡ್ರೈವರ್ ಅನ್ನೋ ಹೆಸರಿಗೆ ತೆಲುಗು ಭಾಷೆಗೆ ರೀಮೇಕ್ ಆದರೆ 1982ರಲ್ಲಿ ಅದೇ ಟ್ಯಾಕ್ಸಿ ಡ್ರೈವರ್ ಅನ್ನೋ ಹೆಸರಿಗೆ ತಮಿಳು ಭಾಷೆಗೂ ಸಹ ರೀಮೇಕ್ ಆಗಿದೆ. ಮತ್ತೆ ಅದೇ ವರ್ಷ ಅಂದರೆ 1980ರಲ್ಲೇ ಮೂಗನ ಸೇಡು ಅನ್ನೋ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನ ಬಿ ಸುಬ್ಬರಾವ್ ನಿರ್ದೇಶನ ಮಾಡಿರ್ತಾರೆ. ಶಂಕರ್ ನಾಗ್, ಮಂಜುಳಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1983ರಲ್ಲಿ ಮೂಗವನಿ ಪಗ ಅನ್ನೋ ಹೆಸರಿಗೆ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ಹುಲಿ ಎಬ್ಬುಲಿ ಇದು 1987ರಲ್ಲಿ ವಿಜಯ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರ. ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ಭವ್ಯ ಸುಮಲತಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಗಂಗಾ ತೆರೆ ದೇಶ್ ಮೇ ಅನ್ನೋ ಹೆಸರಿಗೆ 1988ರಲ್ಲಿ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ತರ್ಕ ಇದು 1989ರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಶಂಕರ್ ನಾಗ್, ದೇವರಾಜ್, ವನಿತಾ ವಾಸು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1990ರಲ್ಲಿ ಪುರಿಯದ ಪುತಿರ್ ಅಂತ ತಮಿಳು ಭಾಷೆಗೆ ರೀಮೇಕ್ ಆದರೆ 1997ರಲ್ಲಿ ಚುಪ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ಮತ್ತೆ 1990ರಲ್ಲಿ ಚೂದ್ಯಂ ಅಂತ ಮಲಯಾಳಂ ಭಾಷೆಗೆ ರೀಮೇಕ್ ಆಗಿದೆ. ತಾಳಿಯ ಭಾಗ್ಯ ಇದು 1984ರಲ್ಲಿ ವಿಜಯ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರ. ಶಂಕರ್ ನಾಗ್, ಚರಣ್ ರಾಜ್, ಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 3 ಭಾಷೆಗೆ ರೀಮೇಕ್ ಆಗಿದೆ. 1985ರಲ್ಲಿ ತೇರಿ ಮೆಹರ್ಬಾನಿ ಅನ್ನೋ ಹೆಸರಿಗೆ ಹಿಂದಿ ಭಾಷೆಗೆ ರೀಮೇಕ್ ಆಗಿದ್ರೆ 1984ರಲ್ಲಿ ನಂದ್ರಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಮತ್ತೆ 1987ರಲ್ಲಿ ಇದೆಂತ ನೀತಿ ಅನ್ನೋ ಹೆಸರಿಗೆ ಮಲಯಾಳಂ ಭಾಷೆಗೆ ರೀಮೇಕ್ ಆಗಿದೆ. ನೋಡ್ರಲ್ಲ ಗೆಳೆಯರೆ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಯಾವೆಲ್ಲ ಸಿನಿಮಾಗಳು ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅಂತ. ಶಂಕರ್ ನಾಗ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.